ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನ್ ಮಮತಾ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ 100% ಹೆಲ್ಪ್ ಆಗುತ್ತೆ, 100% ನಿಮ್ಗೆ ಇಷ್ಟ ಕೂಡ ಆಗುತ್ತೆ. ಪ್ಲೀಸ್ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೊಟ್ಟೆ ಭಾಗದ ಬೊಜ್ಜು ಎಲ್ರನ್ನೂ ಕಾಡ್ತಿರುವಂತ ಒಂದು ಸಮಸ್ಯೆ. ಈ ಒಂದು ಸಮಸ್ಯೆಯಿಂದ ಅನೇಕ ತೊಂದರೆಗಳಿಗೆ ನಾವು ತುತ್ತಾಗಬೇಕಾಗತ್ತೆ. ಹೊಟ್ಟೆ ಭಾಗದ ಬೊಜ್ಜು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ನಾವು ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತೀವಿ ಅಲ್ವಾ ಸ್ನೇಹಿತರೆ. ಅದ್ರಲ್ಲೂ ಮಹಿಳೆಯರಿಗೆ ಮಕ್ಕಳಾದ್ಮೇಲೆ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಆಗ್ಬಿಡುತ್ತೆ. ಏನ್ ಮಾಡಿದ್ರು ಕರ್ಗೋದೇ ಇಲ್ಲ, ಕರ್ಗ್ಸೋದಕ್ಕೆ ಟೈಮ್ ಕೂಡ ಸಿಗೋದಿಲ್ಲ. ಮನೆ ಕೆಲಸ, ಮಕ್ಕಳು ಅಂತ ಬ್ಯುಸಿ ಆಗ್ಬಿಡ್ತೀವಿ. ನಮ್ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದು ಟೈಮ್ ಕೂಡ ಸಿಗೋದಿಲ್ಲ. ಅಂತವ್ರಿಗೆ ತುಂಬಾ ಸಿಂಪಲ್ ಆಗಿ ಜಸ್ಟ್ ಒಂದ್ 3 ನಿಮಿಷ ಮಸಾಜ್ ಮಾಡ್ಕೊಳ್ಳುವಂತ ಒಂದು ಟೆಕ್ನಿಕ್ ಅನ್ನ ತಿಳಿಸ್ತಾ ಇದ್ದೀನಿ. ಜಸ್ಟ್ ಒಂದ್ 3 ಮಿನಿಟ್ಸ್ ಇದನ್ನ ನೀವು ಟ್ರೈ ಮಾಡಿ, ನಿಮ್ಮ ಹೊಟ್ಟೆ ಭಾಗದ ಬೊಜ್ಜು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ. ಜಸ್ಟ್ 2 ವಾರ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಿಮ್ಗೆ ನಂಬೋದಕ್ಕೆ ಆಗದೆ ಇರ್ಬೋದು, ಬಟ್ ಇದು 100% ರಿಸಲ್ಟ್ ಅನ್ನ ಕೊಡುತ್ತೆ. ಟ್ರೈ ಮಾಡಿ ಸ್ನೇಹಿತರೆ. ಹಾಗಿದ್ರೆ ಹೇಗ್ ಮಸಾಜ್ ಮಾಡೋದು ಅಂತ ಇವಾಗ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ಅನ್ನ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಿದ್ರೆ ಹೇಗ್ ಮಸಾಜ್ ಮಾಡೋದು ಅಂತ ಇವಾಗ ನೋಡೋಣ. ಈಗ ಈ ಮಸಾಜ್ ನ ಹೇಗ್ ಮಾಡೋದು ಅಂತ ನಿಮ್ಗೆ ತಿಳಿಸ್ತೀನಿ. ಇದನ್ನ ನೀವು ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು. ಮಾಡಿದ ಮೊದಲನೇ ಸಲನೇ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಈಗಲೇ ವಿಡಿಯೋ ನೋಡ್ಬೇಕಾದ್ರೆ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ನಿಮ್ಗೆ ಏನಾದ್ರು ಫೀಲ್ ಆಯ್ತು ಅಂದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ 2 ವಾರಗಳ ಕಾಲ ನೀವು ಸತತವಾಗಿ ಟ್ರೈ ಮಾಡಿದ್ರೆ ಡೆಲಿವರಿ ಆದ್ಮೇಲೆ ಬಂದಿರುವಂತ ಹೊಟ್ಟೆ ಭಾಗದ ಬೊಜ್ಜು ಖಂಡಿತವಾಗ್ಲೂ ಕ್ಲಿಯರ್ ಆಗತ್ತೆ. ಜೊತೆಗೆ ಕೆಲವರಿಗೆ ಡೆಲಿವರಿ ಆಗಿ ಸುಮಾರು ವರ್ಷಗಳೇ ಆಗ್ಬಿಟ್ಟಿರುತ್ತೆ, ಅಂತವ್ರು ಕೂಡ ಇದನ್ನ ಟ್ರೈ ಮಾಡಬಹುದು. ಒಟ್ಟಾರೆ ನಿಮ್ಮ ಹೊಟ್ಟೆಯ ಭಾಗದ ಬೊಜ್ಜನ್ನ ಇದು ಕರಗಿಸುತ್ತೆ ಸ್ನೇಹಿತರೆ. ಹೇಗ್ ಮಾಡೋದು ಅಂತ ಇವಾಗ ನಾನು ನಿಮ್ಗೆ ತಿಳಿಸ್ತೀನಿ. ನಿಮ್ಮ 2 ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆದ್ಮೇಲೆ ನಿಮ್ಮ ಹೊಟ್ಟೆಯನ್ನ ಈ ರೀತಿ ರಬ್ ಮಾಡ್ಬೇಕು, ಮೇಲೆ ಕೆಳಗೆ. 1 2 3 4 5 6 7 8 9 10 11 12 13 14 15 16 17 18 19 20 ಸಲ ಮಾಡಿ. ಮತ್ತೆ ಈ ರೀತಿ 1 2 3 4 5 6 7 8 9 10 11 12 13 14 15 16 17 18 19 20 ಈ ರೀತಿ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಪುಷ್ ಮಾಡೇನೆ ಈ ರೀತಿ ಎಳಿಬೇಕು. ಹಿಂದಕ್ಕೆ ಈ ರೀತಿ ಪುಷ್ ಮಾಡಿ ಎಳಿಬೇಕು. ನೀವು 20 ಟೈಮ್ಸ್ ಮಾಡಿ ಎಲ್ಲಾನು. ಈಗ ಕ್ಲಾಕ್ ವೈಸ್ ಅಲ್ಲಿ ಮತ್ತೆ ನಾವು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮಸಾಜ್ ಮಾಡ್ಕೋಬೇಕು 20 ಟೈಮ್ಸ್. ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 ಮತ್ತೆ ರಿವರ್ಸ್. 1 2 3 4 5 6 7 8 9 10 11 12 13 14 15 16 17 18 19 20 ಈ ರೀತಿ 20 ಟೈಮ್ಸ್ ಮಾಡ್ಕೋಬೇಕು. ಈಗ ನಂತರ ನೀವು ಈ ರೀತಿ 20 ಟೈಮ್ಸ್ ಪುಷ್ ಮಾಡ್ಬೇಕು. ನೋಡಿ, ಈಗ 1 2 3 4 5 6 7 8 9 10 11 12 13 14 15 16 17 18 19 20 ಈ ರೀತಿ 20 ಟೈಮ್ಸ್ ಪುಷ್ ಮಾಡಿ. ನಿಮ್ಮ ಈ ಹೊಕ್ಕಳೇನಿದೆ ಆ ಭಾಗದಲ್ಲಿ ನೀವು ಕೈ ಇಟ್ಕೊಂಡು ಪುಷ್ ಮಾಡ್ಬೇಕು. ನೋಡಿ, ಈಗ ಅದೇ ಭಾಗದಲ್ಲಿ ಈ ರೀತಿ ಪುಷ್ ಮಾಡ್ಕೊಂಡಿರಿ. ಈ ರೀತಿ ಹಿಂದೆ ಬೆಂಡ್ ಆಗ್ಬೇಕು, ಬೆಂಡ್ ಆಗಿ ವಾಪಸ್ ಬರ್ಬೇಕು. ನಿಧಾನವಾಗಿ ನೀವು ಉಸಿರಾಟವನ್ನು ಮಾಡ್ತಾ ಇರಬೇಕು. ಸ್ವಲ್ಪ ಬ್ರೀದ್ ಇನ್ ಮಾಡೋದು, ಬ್ರೀದ್ ಔಟ್ ಮಾಡೋದು, ಆ ರೀತಿ ರಿಲ್ಯಾಕ್ಸ್ ಮಾಡಿಕೊಂಡು ಮಾಡಿ. ಈ ರೀತಿ ನೀವು 20 ಟೈಮ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಬೋನಿಗೂ ಕೂಡ ತುಂಬಾ ಒಳ್ಳೇದು. ಈ ರೀತಿ 20 ಟೈಮ್ಸ್ ಮಾಡ್ಕೊಳ್ಳಿ. ಈಗ ಮತ್ತೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇನ್ನೊಂದು 10 ಟೈಮ್ಸ್ ಮಸಾಜ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮತ್ತೆ ರಿವರ್ಸ್. ಈ ರೀತಿ ಮಸಾಜ್ ಮಾಡ್ಕೊಳ್ಳಿ.
ಈಗ ನೆಕ್ಸ್ಟ್ ಎಕ್ಸಸೈಸ್ ನೋಡಿ, ನೀವು ಹೊಟ್ಟೆಯ ಭಾಗವನ್ನ ಉಸಿರಿಂದ ತುಂಬಿಸ್ಕೋಬೇಕು ಸಂಪೂರ್ಣವಾಗಿ. ಮೂಗಿನಿಂದ ಉಸಿರನ್ನ ತಗೊಂಡು ಹೊಟ್ಟೆಯನ್ನ ತುಂಬಿಸ್ಕೊಳ್ಳಿ. ಉಸಿರನ್ನ ಬಾಯಿಯಿಂದ ಹೊರಗಡೆ ಹಾಕ್ಬಿಟ್ಟು ಹ ಅಂತ ಸೌಂಡ್ ಮಾಡ್ಬೇಕು. ನೋಡಿ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈ ರೀತಿ ಮೂಗಿನಿಂದ ಉಸಿರನ್ನ ತೆಗೆದು ಹೊಟ್ಟೆಯನ್ನ ತುಂಬಿಸ್ಕೋಬೇಕು. ಬಾಯಿಯಿಂದ ಆ ಅಂತ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ಬೇಕು. ಉಸಿರನ್ನ ಹೊರಗಡೆ ಹಾಕ್ಬೇಕಾದ್ರೆ ಹೊಟ್ಟೆ ಭಾಗವನ್ನ ಪುಷ್ ಮಾಡ್ಬೇಕು. ನೋಡಿ, ಬ್ರೀದ್ ಇನ್, ಈ ರೀತಿ 20 ಟೈಮ್ಸ್ ಮಾಡ್ಕೋಬೇಕು. ನಿಮ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಇದನ್ನ ಸ್ವಲ್ಪ ತಲೆ ಸುತ್ತದಂಗ ಅನ್ಸುತ್ತೆ, ಸ್ವಲ್ಪ ನಿಧಾನಕ್ಕೆ ಟ್ರೈ ಮಾಡಿ. 10 ಟೈಮ್ಸ್ ಮಾಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಬಿಟ್ಟು ಬೇಕಿದ್ರೆ ನೆಕ್ಸ್ಟ್ 10 ಟೈಮ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ, ಮತ್ತೆ ನಿಮ್ಮ ಕೈಗಳಿಂದ ಈ ರೀತಿ ಹೊಟ್ಟೆಯನ್ನ ಮೇಲೆ ಕೆಳಗಡೆ ಈ ರೀತಿ ರಬ್ ಮಾಡ್ಬೇಕು. ಈ ರೀತಿ ರಬ್ ಮಾಡಿ 20 ಟೈಮ್ಸ್ ರಬ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಕ್ರಾಸ್ ಆಗಿ ಈ ಕಡೆ ಈ ರೀತಿ ಮತ್ತೆ 20 ಟೈಮ್ಸ್ ಮಾಡ್ಕೊಳ್ಳಿ. ನೀವು ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮಾಡಿದ ಅರ್ಧ ಗಂಟೆ ಏನನ್ನು ಸೇವಿಸೋಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ 2 ವಾರ ದಿನಕ್ಕೆ 2 ಸಲ ನೀವು ಮಾಡ್ಬಿಟ್ರೆ ನೀವೇ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ನಿಮ್ಮ ಹೊಟ್ಟೆ ಭಾಗದ ಕೊಬ್ಬು ಎಷ್ಟು ಕರಗಿದೆ, ಖಂಡಿತ ಇದರಿಂದ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ ನೀವೇ ಹೇಳ್ತೀರಾ. 20 ಟೈಮ್ಸ್ ಆಯ್ತಲ್ವಾ? ಈ ರೀತಿ ಕೈಯನ್ನ ಇಟ್ಕೊಂಡು 1-2 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಫೀಲ್ ಆಗತ್ತೆ ನಿಮ್ಗೆ ಹೊಟ್ಟೆ ಭಾಗ, ಈ ಬೆನ್ನಿನ ಭಾಗ ಎಲ್ಲ ಕಡೆ ಫೀಲ್ ಆಗತ್ತೆ. ನಿಮ್ಗೆ ಮೊದಲನೇ ಸಲ ಮಾಡಿದಾಗಲೇ ಇದ್ರ ಎಫೆಕ್ಟ್ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಟ್ರೈ ಮಾಡಿ. ಹೊಟ್ಟೆ ಭಾಗದ ಬೊಜ್ಜನ್ನ ಕರಗಿಸ್ಕೊಬೇಕು ಅನ್ಕೊಂಡಿರೋರ್ಗೆ ಇದು 100% ರಿಸಲ್ಟ್ ಕೊಡುವಂತಹ ಒಂದು ಮಸಾಜ್ ಟೆಕ್ನಿಕ್ ಸ್ನೇಹಿತರೆ. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ಭಯ ಪಡೋದು ಬೇಡ. ಇದ್ರ ಜೊತೆಗೆ ಸ್ವಲ್ಪ ಡಯಟ್ ಎಲ್ಲ ನೀವು ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಬೇಗ ಸಣ್ಣ ಆಗ್ಬಿಡ್ತೀರಾ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತು ಅಲ್ವಾ? ಹಾಗಿದ್ರೆ ಮತ್ತೆ ಆಗ್ತಾಡ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನಲ್ಲಿ ಯಾರಿಗೆಲ್ಲ ಹೊಟ್ಟೆ ಭಾಗದ ಬೊಜ್ಜಿನ ಸಮಸ್ಯೆ ಇದೆ ಅವರಿಗೆಲ್ಲ ಇದನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಗೆ ಇನ್ಯಾವ ರೀತಿ ವಿಡಿಯೋಸ್ಗಳು ನನ್ನ ಚಾನಲ್ ಇಂದ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆ ವಿಡಿಯೋವನ್ನ ನಾನು ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ. ವಿಡಿಯೋ ಇಷ್ಟ ಆಯ್ತಲ್ವಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.